ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಜ್ಯ ಸರ್ಕಾರವನ್ನ ಬೀಳಿಸ್ತಾರೆ. ಅವರ ಮಗ ಪ್ರಿಯಾಂಕ್ ಖರ್ಗೆನ ಸಿಎಂ ಮಾಡೋಕೆ ಕಾಯ್ತಿದ್ದಾರೆ. ಕಲಬುರಗಿಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಸ್ಫೋಟಕ ಹೇಳಿಕೆ. ಸಂಪುಟ ಸಭೆಯಲ್ಲಿ ಚರ್ಚೆ ಅಪೂರ್ಣವಾಗಿದೆ. ಯಾರೂ ವಿರೋಧಿಸಿಲ್ಲ. ಜಾತಿ ಗಣತಿ ವರದಿ ಸಭೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾಹಿತಿ. ಏರು ಧ್ವನಿ, ಕೆಳ ಧ್ವನಿ, ಮೇಲ್ಗಡೆ ಧ್ವನಿ, ವಿರೋಧ ಏನೂ ಇಲ್ಲ. ಎಲ್ಲರೂ ಸಲಹೆ ಕೊಟ್ಟಿದ್ದಾರೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಜಾತಿ ಗಣತಿ ವರದಿ ಜಾರಿ ಮಾಡೋದಕ್ಕೆ ಇನ್ನೂ 1 ವರ್ಷ ಆಗುತ್ತೆ. ವರದಿ ಸ್ವೀಕಾರಕ್ಕೆ 10 ವರ್ಷ ಸಮಯ ಹಿಡಿದಿದೆ. ಅದನ್ನ ಜಾರಿ ಮಾಡಲು ವರ್ಷವಾಗುತ್ತೆ ಎಂದ ಸಚಿವ ಸತೀಶ್ ಜಾರಕಿಹೊಳಿ. ಜಾತಿ ಜನಗಣತಿ ಎಂಬ ಮರಕೋತಿ ಆಟ ಕಾಂಗ್ರೆಸ್ ಮಾಡ್ತಾ ಇದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ತಿಂಡಿ ತಿಂದು ಹೋಗಿದ್ದಾರೆ. ಇಂತಹ ಪುರುಷಾರ್ಥಕ್ಕೆ ಯಾಕೆ ಸಂಪುಟ ಸಭೆ ಕರಿಬೇಕಿತ್ತು ಅಂತ ಆರ್ ಅಶೋಕ್ ಆಕ್ರೋಶ. ವಿದ್ಯಾರ್ಥಿಯ ಜನಿವಾರ ಕತ್ತರಿಸಿದ್ದಕ್ಕೆ ಕ್ಷಮೆ ಯಾಚಿಸಿದ ಕೆಇಎ ನಿರ್ದೇಶಕ ಪ್ರಸನ್ನ. ನ್ಯೂಸ್ ಫಸ್ಟ್ ಮೂಲಕ ಕ್ಷಮೆ ಯಾಚನೆ. ಕಾನೂನು ವ್ಯಾಪ್ತಿಯಲ್ಲಿ ಸಮಸ್ಯೆ ಬಗೆಹರಿಸುತ್ತೇವೆಂದು ಭರವಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.